ಒಂದು ಟೀ ಕೊಡಿ. ಏನ್ ಕಾಕ, ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇನ್ನೂ ಇಲ್ಲ ಕಣಪ್ಪ, ಹುಡುಕ್ತಾನೇ ಇದೀವಿ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಮಗು ಇರೋ ಜಾಗ ಗೊತ್ತಾದ್ರೆ ನಾನೇ ಬಂದು ಹೇಳ್ತಿದ್ದೆ ಕಾಕ. ಆದ್ರೆ ಹುಡ್ಕಕ್ ಹೋದ್ರೆ ಅವನನ್ನ ಸಾಯಿಸ್ದಂಗೆ ನನ್ನೂ ಸಾಯಿಸ್ಬಿಡ್ತಾರೆ. ಏನೋಪ್ಪ, ಅವ್ರು ಯಾರಾದ್ರೂ ಆಗಿರ್ಲಿ, ಇವ್ರುಗಳ್ಗೆ ಯಾಕೆ ಬೇಜಾರ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಮಗು ಹೋದಾಗಿಂದ ಆ ತಾಯಿ ಪಡ್ತಾ ಇರೋ ಬಾಧೆ ನೋಡಿದ್ರೆ ಅನ್ನ ಕೂಡ ಇಳಿತಾ ಇಲ್ಲ ಕಣೋ. ಆ ಭಗವಂತ ಕೂಡ ಒಳ್ಳೆಯವ್ರಿಗೇನೆ ಕಷ್ಟ ಕೊಡ್ತಾ ಇರ್ತಾನೆ. ನಾವೆಲ್ಲ ಏನ್ ಮಾಡಕ್ಕಾಗತ್ತೆ? ಆ ಮಗು ಅವ್ರಿಗೆ ಸಿಗ್ಬೇಕು ಅಂದ್ರೆ ಆ ದೇವ್ರೇ ಕಂಡ್ಬಿಡ್ಬೇಕು. ಭಯ್ಯ ಹೇಳು. ನಾನು ಈಗ ತಾನೇ ಆ ಹುಡುಗನ ಮನೆ ಮುಂದೆ ಎನ್ಕ್ವೈರಿ ಮಾಡಿದೆ. ಆ ಹುಡುಗನ ಕರ್ಕೊಂಡು ಬೇಗ ಇಲ್ಲಿ ಬಂದ್ಬಿಡು. ಅವ್ರು ತುಂಬಾ ಸಾಫ್ಟ್, ನಮ್ಗೇನು ತೊಂದರೆ ಆಗೋದಿಲ್ಲ. ಒಳ್ಳೇದೇ ಭಯ್ಯ. ಆದ್ರೆ 25 ಲಕ್ಷ ಕನ್ಫರ್ಮ್ ಅಲ್ವಾ? ಕನ್ಫರ್ಮ್. ನೀನ್ ಬೇಗ ಹುಡುಗನ್ ರೆಡಿ ಮಾಡು, ನಾನು ಈಗಲೇ ಬರ್ತೀನಿ. ತಕೆಡ್ತಾ 25 ಲಕ್ಷ ಬರ್ತಾ ಇದೆ. ಅಂಕಲ್ 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 ನಿಮ್ ಡ್ಯಾನ್ಸ್ ಸೂಪರ್ ಆಗಿತ್ತು. ಸಾಯಿಸ್ಬೇಕು ಅನ್ಕೊಂಡಿದ್ದ ಏನು ನೀನ್? ಹೊಡಿಯೋಣ ಅಂದ್ರೆ ಚಿಕ್ಕ ಹುಡುಗ ಇನ್ನ. ಕಂದ ಇಲ್ಲಿ ನೋಡು, ನಿಲ್ಸೋ ಸಾಕು. ಏನು ಕಳ್ತಿದ್ಯೋ? ನನ್ಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮಾ? ಖುಷಿ ಅಂಕಲ್ ಫೋನ್ ಮಾಡ್ತೀನಿ, ಬರ್ತಾ ತಗೊಂಡ್ ಬರ್ತಾರೆ. ನನ್ಗೆ ಈಗ್ಲೇ ಬೇಕು, ಇಲ್ಲ ಮತ್ತೆ ಅಳ್ತೀನಿ ನಾನು. ಅಯ್ಯೋ ಕಂದ, ಅಳ್ಬೇಡ ಕಣೋಚಿನ, ನಾನ್ ತಗೊಂಡ್ ಬರ್ತೀನಿ. ನೀನ್ ಅಲ್ಲಿವರೆಗೂ ಕಾರ್ಟೂನ್ಸ್ ನೋಡ್ತಾ ಇರು. ಕುಶಾಲ್ ಕುಶಾಲ್ ಚೈನ್ ಕೊಡೋಣ ಅಂತ ಬಂದ್ರೆ ಇಲ್ವೇ ಇಲ್ಲ. ಹೊರಗಡೆ ಲಾಕ್ ಆಗಿದೆ, ಒಳಗಡೆ ಟಿವಿ ಸೌಂಡ್. ಈ ಮಗುನ್ ಎಲ್ಲ ನೋಡಿದ್ದೀನಲ್ಲ. ಅದು ಪೇಪರ್ ಅಲ್ಲಿ ನೋಡಿದ ಹುಡುಗ ಅಲ್ವಾ? ಈ ಹುಡುಗನ್ ಹಿಡ್ಕೊಂಡ್ರೆ ನನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್. ಹಲೋ ಹಲೋ ಬಿಪಿ. ಹೇಳು ಸತ್ಯ. ಒಬ್ಬ ಹುಡುಗ ಸಿಕ್ಕಿದ್ರೆ 50 ಲಕ್ಷ ಕೊಡ್ತಾರೆ ಅಂತ ಪೇಪರ್ ಅಲ್ಲಿ ಹಾಕಿದ್ರಲ್ಲ, ನಿಜ ಕೊಡ್ತಾರಾ? ಅಯ್ಯೋ ನೀನ್ ಕರ್ಕೊಂಡ್ ಬಾ, ನಾನ್ ಕೊಡಿಸ್ತೀನಿ. ಹಲೋ ಹಲೋ ಥ್ಯಾಂಕ್ ಯು ಸರ್. ನಮಸ್ಕಾರ ಸಾಹೇಬ್ರೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ ಹುಡುಗ ಏರ್ಪೋರ್ಟ್ ಅಲ್ಲಿ ಸಿಕ್ದ. ನನ್ ಮಗ ಎಲ್ಲಿ? ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ, ಕಾನ್ಸ್ಟೇಬಲ್ ಜೊತೆ ಕಳ್ಸಿದೀನಿ. ಹುಡುಗನ್ನ ಬೇರೆ ಕಡೆಗೆ ಸಾಗಿಸ್ತಾ ಕಿಡ್ನಾಪರ್ಸ್ ನಮ್ ಕೈಗೆ ಸಿಕ್ಕಿದ್ರು. ಇಮಿಡಿಯೇಟ್ ಆಗಿ ನಿಮಗೆ ಫೋನ್ ಮಾಡಿದ್ವಿ. ಏಯ್ ನೀನ್ ಫೇಸ್ ತೋರ್ಸು. ಅಯ್ಯಯ್ಯೋ, ಅವರು ನಮ್ಮ ಅಳಿಯಂದ್ರು. ಅಳಿಯಾನ? ಮತ್ತೆ ನಿಮ್ಮ ಮಗುನ ಯಾಕೆ ಕಿಡ್ನಾಪ್ ಮಾಡಿದ್ರು? ಅವನ್ನ ಕಿರಣ್ ಕಿಡ್ನಾಪ್ ಮಾಡಿದ್ದಾನೆ ಅಂದ್ರೆ ಏನ್ರಿ? ಇವಳ ಹತ್ರ ಒಬ್ಬ ಮಗ, ಅವನ ಹತ್ರ ಒಬ್ಬ ಮಗ ಇದ್ದಾನೆ, ಇಬ್ರು ಟ್ವಿನ್ಸ್. ಟ್ವಿನ್ಸಾ? ಹೌದು. ಏ ಆ ಸೆಲ್ ಓಪನ್ ಮಾಡಿ. ಓಕೆ ಸರ್. ಸಾರಿ ಕಿರಣ್ ಅವ್ರೆ, ಈ ಟ್ವಿನ್ಸ್ ಟ್ವಿಸ್ಟ್ ನನಗೆ ಗೊತ್ತಾಗದೆ. ಸರ್ ಯಾಕೋ ಏನು ಕಿರ್ಸ್ತಿದ್ಯಾ? ಏನಾಯ್ತು? ಹುಡುಗ ಎಲ್ಲಿ? ಮಗುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್. ಕಿಡ್ನಾಪಾ? ಓ ಸರ್. ಏನ್ ನಾಟಕ ಮಾಡ್ತಾ ಇದ್ದೀರಾ? ಏಯ್, ಈ ಕತೆನೆಲ್ಲ ಕಟ್ಟಿಟ್ಬಿಟ್ಟು ನನ್ ಮಗನ ಮರ್ಯಾದೆಗೆ ನನ್ನ ಹತ್ರ ಕಳಿಸ್ಕೊಡು. ಅಳಿಯಂದ್ರೆ ಒಂದ್ ಸ್ವಲ್ಪ ನನ್ನ ಮಾತು ಕೇಳಿ. ಮಾತಾಡ್ಬೇಡಿ, ಮಾತಾಡಿ ನಿಮ್ ಮರ್ಯಾದೆನ ಕಳ್ಕೋಬೇಡಿ. ಕಿರಣ್, ಎಮೋಷನ್ ಆಗ್ಬೇಡ, ಮನೆಗೆ ಹೋಗಿ ಮಾತಾಡೋಣ. ಯಾವ ಮನೆಗೆ? ಯಾವತ್ತಿವಳು ನೀನ್ ನನಗೆ ಬೇಕಾಗಿಲ್ಲ ಅಂತ ನನ್ನ ಬಿಟ್ಟು ಹೋದ್ಲೋ
ಅವತ್ತೇ ಎಲ್ಲಾ ಸಂಬಂಧಗಳು ಮುಗ್ದೋಯ್ತು. ನೋಡಿ ಇನ್ಸ್ಪೆಕ್ಟರ್, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನನ್ನ ಮಗ ನನ್ನ ಮನೆಗೆ ಬರ್ದೇ ಹೋದ್ರೆ ನಾನೇನು ಅಂತ ನಿಮಗ್ ತೋರಿಸ್ತೀನಿ. ಏನ್ ಪೊಲೀಸ್ ಅವರಯ್ಯ ನೀವು? ಹೋಗಿರೋ ಮಗನ ಹುಡುಕಿ ಅಂದ್ರೆ ಇರೋ ಮಗನು ಕಿಡ್ನಾಪ್ ಮಾಡಿಸಿದೀರ ನೀವು. ಸರ್ ನಡಿಯಮ್ಮ. ಈ ಬಜೆಟ್ ಅಲ್ಲಿ ಪ್ರವೇಶ ಕೊಟ್ಟಿರುವ ಬಿಲ್ಲುಗಳ ಮೇಲೆ ಪ್ರತಿಪಕ್ಷ ಪಾರ್ಟಿಗಳು ಏನ್ ಹೇಳ್ತಾರೆ ಅಂತ ಮೊದಲಿನಿಂದ ತಪ್ಪಿಸ್ಕೊಬೇಕು. ಸರ್, ನಿಮ್ಗೆ ಇದ್ರ ಬಗ್ಗೆ ಆ ಏನಂತ ಚಿಕ್ಕ ಹುಡುಗನ್ ನಂಬ್ಕೊಂಡ್ ಬದ್ಕಂಗ್ ಆಗೋಯ್ತು. ಏಯ್, ಏನೋ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ಯಾ? ಆ ಚಿಕ್ಕ ಹುಡುಗ ನನ್ನ ಐಸ್ ಕ್ರೀಮ್ ತಗೊಂಬ ಅಂತ ಆಚೆ ಕಳಿಸ್ಬಿಟ್ಟು ನಾನ್ ಬರೋ ಅಷ್ಟ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಅವ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕನ್ಫರ್ಮ್, ಅಲ್ಲಿ ನನ್ನ ಹೆಸರು ಹೇಳೋದು ಕನ್ಫರ್ಮ್, ಅವ್ರು ನನ್ಗೆ ಎನ್ಕೌಂಟರ್ ಮಾಡೋದು ಕನ್ಫರ್ಮ್. ಅಯ್ಯೋ ದೇವ್ರೆ, ಬೇಡ ಭಯ್ಯ, ನನ್ಗೆ ಈಗ್ಲೇ ಸಾಯಕ್ ಆಸೆ ಇಲ್ಲ ಭಯ್ಯ, ನನ್ಗಿನ್ನೂ ಎಷ್ಟೊಂದು ಆಸೆಗಳಿವೆ. ಇವನ್ ಎಲ್ಲಿ ಸಿಕ್ತ ಭಯ್ಯ? ಪೊಲೀಸ್ ಸ್ಟೇಷನ್ ಹತ್ರ. ಅಷ್ಟಕ್ಕೂ ನಾನು ಬಾಗ್ಲ ಹಾಕೊಂಡು ಹೋಗಿದ್ದೆ ಅಲ್ವೇನಾ? ನೀನ್ ಹೇಗೆ ಆಚೆ ಹೋದೆ? ಯಾರ ಅಂಕಲ್ ನೀವು? ನನ್ನ ಯಾಕೆ ಕರ್ಕೊ ಬಂದ್ರಿ? ಇದೀಗ ಬಂದ ಸುದ್ದಿ. ಪ್ರಮುಖ ವ್ಯಾಪಾರಿ ಪ್ರಸಾದ್ ಅವರ ಮೊಮ್ಮಗನನ್ನು ಕಳೆದ ವಾರ ಕಿಡ್ನಾಪ್ ಮಾಡಲಾಗಿದ್ದು, ಲವಕುಮಾರ ವದಂತಿ ಹೊಸ ತಿರುವು ಪಡೆದಿದೆ. ಸುದ್ದಿ ಏನೆಂದರೆ, ಪೊಲೀಸರು ಹುಡುಕುತ್ತಿದ್ದ ಲವಕುಮಾರ್ನನ್ನು ಬೇರೆಯವರು ಕಿಡ್ನಾಪ್ ಮಾಡಿದ್ದಾರೆ. ಆದರೆ ಈ ಬಾರಿ ಕಿಡ್ನಾಪ್ ಆಗಿರುವ ಸ್ಥಳ ಪೊಲೀಸ್ ಸ್ಟೇಷನ್ ನ ಮುಂದೆ ಎಂದು ತಿಳಿದು ಬಂದಿದೆ. ಅವರಲ್ಲಿ ಒಂದು ಹುಡುಗನ ಹೆಸರು ಲವಕುಮಾರ್, ಇನ್ನೊಂದು ಹುಡುಗನ ಹೆಸರು ಕುಶಾಲ್ ಕುಮಾರ್. ಇಬ್ಬರು ಹುಡುಗರು ಅವಳಿಯಾಗಿರುವುದರಿಂದ ಆ ಹುಡುಗರ ತಂದೆ ತಾಯಿ ಬೇರ್ಪಟ್ಟಿದ್ದಾರೆ. ಆದರೆ ಈಗ ಆ ಇಬ್ಬರು ಹುಡುಗರು ಒಬ್ಬರಾದ ಮೇಲೆ ಒಬ್ಬರು ಕಿಡ್ನಾಪ್ ಆಗಿರುವುದರಿಂದ ಕುಟುಂಬ ಸದಸ್ಯರು ಚಿಂತೆಗೀಡಾಗಿದ್ದಾರೆ. ಭಯ್ಯ, ನನ್ಗೆ ಇವಾಗ ಕ್ಲಾರಿಟಿ ಬರ್ತಾ ಇದೆ. ನಮ್ ಹತ್ರ ಇದ್ದ ಹುಡುಗನ ಹೆಸರು ಲವಕುಮಾರ್, ಇವನ್ ಹೆಸರು ಕುಶಾಲ್ ಕುಮಾರ್. ಅಯ್ಯೋಯ್, ಅಂದ್ರೆ ನಮಗ್ ಗೊತ್ತಿಲ್ದೇನೆ ನಾವ್ 2 ಕಿಡ್ನಾಪ್ ಮಾಡಿದೀವಿ. ಹೌದು, ಇಷ್ಟುಗೂ ಆ ಇನ್ನೊಬ್ಬ ಹುಡುಗ ಎಲ್ಲೋದಾ? ನಾನೊಂದ್ ರೈಮ್ಸ್ ಹೇಳ್ತೀನಿ, ನೀವ್ ಅದನ್ನ ಮತ್ತೆ ಇನ್ನೊಂದ್ಸತಿ ಹೇಳಿ. ಪಾಪ, ಈ ನನ್ನ ಮಕ್ಳಿಗೆ ಯಾರಿಗೂ ಇಂಗ್ಲಿಷ್ ಬರಲ್ಲ ಕಣಪ್ಪ. ನೀನ್ ನನಗೆ ಇಂಗ್ಲಿಷ್ ಅಲ್ಲಿ ಹೇಳು, ನಾನು ಇವ್ರಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಮಿನುಗೋ ಅಂತ ಚಿಕ್ಕು ಚುಕ್ಕಿ. ಹೇಳ್ರೋ ನನ್ನ ಮಗ. ಮಿನುಗೋ ಅಂತ ಚಿಕ್ಕ ಚುಕ್ಕಿ. ಹೌ ಐ ವಂಡರ್ ವಾಟ್ ಯು ಆರ್. ನೀನ್ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದ್ಯಲ್ಲ. ಅಪ್ಪ ಬೌದಿ ವರ್ಡ್ ಸೋ ಹೈ. ಈ ಪ್ರಪಂಚದಲ್ಲಿ ನೀನು ಎತ್ತರವಾದ ಜಾಗದಲ್ಲಿದೀಯಾ? ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಆಕಾಶದಲ್ಲಿ ವಜ್ರ ತರ ಹೊಳಿತಾ ಇದೀಯಾ? ಅಣ್ಣ, ನಿನ್ ಟ್ರಾನ್ಸ್ಲೇಷನ್ ಅದ್ಭುತ. ಅಣ್ಣ, ನಿನಗ್ ಬ್ಯಾಟಿಂಗ್ ಬರುತ್ತಾ ಅಣ್ಣ? ಲೇ, ಗಲ್ಲಿ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಕಣ ನಾನು. ನಾನು ಹೇಳ್ತಿರೋದು ಆ ಬ್ಯಾಟಿಂಗ್ ಅಲ್ಲ ಅಣ್ಣ. ಲೇ, ಕ್ರಿಕೆಟ್ ಅಲ್ಲಿ ಬೇರೆ ಬೇರೆ ಇರುತ್ತೇನಾ? ಅದಲ್ಲ ಅಣ್ಣ, ಅದು ಅಯ್ಯೋ, ಇಲ್ಲಿವರೆಗೂ ನನಗೆ ಚಾನ್ಸೇ ಸಿಗ್ಲಿಲ್ವಲ್ಲ. ಮತ್ತೆ ಇನ್ನೇನಣ್ಣ, ಬೋಣಿ ಮಾಡ್ಬಿಡು. ಒಪ್ಕೋತಾಳೆ ಅಂತೀಯಾ? ಅಣ್ಣ, ಇಂಥ ವಿಚಾರದಲ್ಲೆಲ್ಲ ಆಲೋಚನೆ ಮಾಡಿದ್ರೆ ಆಗಲ್ಲಣ್ಣ, ನುಗ್ಗುತ್ತಾ ಇರ್ಬೇಕು. ಅಣ್ಣ, ನನ್ ಮಗುನ್ ಕರ್ಕೊಂಡೋಗಿ ಆಚೆ ಇರ್ತೀನಿ, ನೀನು ಕಾರ್ಯ ಮುಗಿಸ್ಕೊಂಡು ಆಚೆ ಬಂದ್ಬಿಡು. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನೆ. ಏಯ್, ಫಸ್ಟ್ ಟೈಮಾ? ಹೌದು. ಮುದ್ರೋಗಿರೋ ಪೇಪರ್ ತರ ಇದೆಯಾ? ರೇಟ್ ಜಾಸ್ತಿ ಅಂತ ಲೇಟ್ ಮಾಡ್ಬಿಟ್ಯಾ ಇಲ್ಲಿವರೆಗೂ? ನಿನ್ನಂತ ಹುಡುಗಿ ನೋಡ್ದೇನೆ ಅವಕಾಶನೇ ಸಿಗ್ಲಿಲ್ಲ. ಇಲ್ಲಿವರೆಗೂ ಯಾರನ್ನೂ ನೋಡ್ಲಿಲ್ಲ. ಮತ್ತೆ ಕಟ್ ಹಾಕಿದ್ರೆ ಕಷ್ಟ ಆಗಲ್ವಾ? ತೆಗೆದ್ರೆ ಮಸ್ತಾಗಿರುತ್ತೆ. ಹಂಗಂತೀಯಾ? ಕೋಪರೇಟ್ ಮಾಡ್ತೀನಿ. ಅಯ್ಯೋ